ಇದೇ 15ರಂದು ಹರಿಹರದಲ್ಲಿ ಹರಜಾತ್ರಾ ಮಹೋತ್ಸವ ಹಾಗೂ ಕಿತ್ತೂರು ರಾಣಿ ಚೆನ್ನಮ್ಮನವರ ದ್ವಿಶತಮಾನ ವಿಜಯೋತ್ಸವ. ಹೌದು, ಶಿರಹಟ್ಟಿ ತಾಲೂಕು ಬೆಳ್ಳಟ್ಟಿ ಗ್ರಾಮದ ಎಪಿಎಂಸಿಯಲ್ಲಿ ನಡೆದ ಪೂರ್ವಭಾವಿ ಸಭೆಯಲ್ಲಿ ಇದೇ ದಿನಾಂಕ 15/1/2026ರಂದು ಹರಿಹರದಲ್ಲಿ ಹರಜಾತ್ರಾ ಮಹೋತ್ಸವ ಹಾಗೂ ಕಿತ್ತೂರು ರಾಣಿ ಚೆನ್ನಮ್ಮನವರ ದ್ವಿಶತಮಾನ ವಿಜಯೋತ್ಸವ ಸಮಾರೋಪ ಸಮಾರಂಭ ಮತ್ತು ಯೋಗ ಸಿಂಹಾಸನದೀಶ್ವರ ಹರಪೀಠಾಧ್ಯಕ್ಷರು ಪಂಚಮಸಾಲಿ ಜಗದ್ಗುರು ಶ್ರೀ 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 ವಚನಾನಂದ ಮಹಾಸ್ವಾಮಿಗಳವರ ಅಷ್ಟಮ ವಾರ್ಷಿಕ ಪೀಠಾರೋಹಣ ಕಾರ್ಯಕ್ರಮವು ಹರಿಹರದಲ್ಲಿ ವಿಜೃಂಭಣೆಯಿಂದ ನಡೆಯುತ್ತದೆ. ಈ ಜಾತ್ರಾ ಮಹೋತ್ಸವ ಕಾರ್ಯಕ್ರಮಕ್ಕೆ ಶಿರಹಟ್ಟಿ ತಾಲೂಕಿನ ವೀರಶೈವ ಲಿಂಗಾಯತ ಪಂಚಮಸಾಲಿ ತಾಲೂಕು ಕಮಿಟಿ ಪದಾಧಿಕಾರಿಗಳು, ಯುವ ಘಟಕ, ಮಹಿಳಾ ಘಟಕ, ನೌಕರರ ಘಟಕ, ರೈತ ಘಟಕ, ಶಿರಹಟ್ಟಿ ನಗರ ಘಟಕ, ಎಲ್ಲ ಗ್ರಾಮ ಘಟಕಗಳ ಪದಾಧಿಕಾರಿಗಳು, ಸಮಾಜದ ಯುವಕರು, ಹಿರಿಯರು ಹಾಗೂ ಮಹಿಳೆಯರು ಎಲ್ಲರೂ ಭಾಗವಹಿಸಬೇಕೆಂದು ಈ ಸಂದರ್ಭದಲ್ಲಿ ಮನವಿ ಮಾಡಿದರು. ಈ ವೇಳೆ ಪಂಚಮಸಾಲಿ ಸಂಘದ ತಾಲೂಕಾಧ್ಯಕ್ಷರಾದ ಬಸವರಾಜ ತುಳಿ, ತಾಲೂಕಾ ಪ್ರಧಾನ ಕಾರ್ಯದರ್ಶಿಗಳಾದ ಶರಣಪ್ಪ ಎಂ ಹೊಂಬಾಳ್, ಎಂಎ ಪಾಟೀಲ್, ತಿಪ್ಪಣ್ಣ ಕುಂಚಿಗೇರಿ, ಬಿಎಸ್ ಪಾಟೀಲ್, ಎಸ್ಬಿ ಹೊಸೂರ್, ಸುರೇಶ್ ಬ್ಯಾಲಹುಣಿಸಿ, ಯಲ್ಲಪ್ಪ ಇಂಗಳಗಿ, ರುದ್ರಗೌಡ ಪಾಟೀಲ್, ವೀರನ್ಗೌಡ್ ಬರಮಗೌಡ್, ಬಸವರಾಜ್ ಚಿಕ್ತೋಟದ್, ಮಲ್ಲೇಶ್ ನೆಲಗುಡ್ಡ, ಬಸವರಾಜ್ ಬೆಳಗೇರ್, ರಾಮಣ್ಣ ಕುಂಚಿಗೇರಿ, ಮಲ್ಲೇಶ್ ಕಬಾಡಿ, ಮುತ್ತು ಚಕ್ರಸಾಲಿ, ಶಂಭು ಅಡವಿ, ಇನ್ನೂ ಹಲವಾರು ಸಮಾಜದ ಬಾಂಧವರು ಈ ವೇಳೆ ಉಪಸ್ಥಿತರಿದ್ದರು. ಅವನ್ನ ನಾವು ಸಾಧ್ಯವಾದಷ್ಟು ನಮ್ಮ ತಾಲೂಕಿನಾದ್ಯಂತ ಅವ್ರನ್ನ ಮಾಹಿತಿಗಳನ್ನ ಸಲ್ಲಿಸಿ ಎಲ್ಲರಿಗೂ ಪ್ರಚಾರವನ್ನ ಮಾಡಿ ಇಂಥ ಸಮಾಜದ ಕಾರ್ಯಗಳನ್ನ ಯಶಸ್ವಿಯಾಗಿ ಮಾಡಲಿಕ್ಕೆ ನಾವು ಮುಂಚೂಣಿಯಲ್ಲಿದ್ದೀವಿ. ಅದಕ್ಕೆ ನಿಮ್ಮ ಸಹಕಾರ ಸಹಾಯ ಎಲ್ಲ ಬಹುಮುಖ್ಯವಾಗಿದೆ. ಹಾಗಾಗಿ ಪ್ರತಿಯೊಬ್ಬರು ಈ ಒಂದು ಸಹಕಾರ ಸಲಹೆಗೆ ಒಗ್ಗೂಡಿ ಈ ಒಂದು ಕಾರ್ಯಕ್ರಮಗಳನ್ನ ಯಶಸ್ವಿ ಮಾಡಬೇಕಂತ ಮತ್ತೊಮ್ಮೆ ನಾನು ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಮನವಿ ಮಾಡಿಕೊಂಡು, ಈ ವರ್ಷದಂತೆಯೇ ಈ ವರ್ಷವೂ ಮಕರ ಸಂಕ್ರಮಣದಂದು ಜನವರಿ 15ನೇ ತಾರೀಕಿಗೆ ಹರಿಹರ ಪೀಠದಲ್ಲಿ, ಹರ ಕ್ಷೇತ್ರದಲ್ಲಿ ಈ ಒಂದು ಅಭೂತಪೂರ್ವ ಒಂದು ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಜರುಗುತ್ತಿತ್ತು. ಆ ಒಂದು ಕಾರ್ಯಕ್ರಮದ ಪೂರ್ವಭಾವಿ ಸಭೆ ನಾವೇನಪ್ಪ ಮಾಡ್ಬೇಕಂತಂದ್ರೆ, ಇವತ್ತಿನ ದಿನ ನಾವು ಒಂದು ಜಾತ್ರೆ ಅಂದ್ರೆ ಏನು, ಜಾತ್ರೆ ಯಾಕೆ ಮಾಡ್ತಾರ, ನಮ್ಮ ಒಂದು ಹಿಂದೂ ಸಂಪ್ರದಾಯ ಪ್ರಕಾರ ಭಕ್ತಿ ಪ್ರಧಾನವಾದಂತ ನಮ್ಮ ರಾಷ್ಟ್ರ, ಈ ಜಾತ್ರೆ ಮಹೋತ್ಸವ ನಮ್ದಾದಂತ ಒಂದು ಸಂಘಟನೆ ಶಕ್ತಿಯನ್ನ ತೋರಿಸ್ಕೊಳಕ ಈ ಒಂದು ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಮಾಡ್ತಾರೆ. ಈ ಮೊನ್ನೆ ತಾನೇ ಕೊಪ್ಪಳ ಜಾತ್ರೆ ಆಯ್ತು, ಬಹಳ ಒಂದು ವಿಜೃಂಭಣೆಯಿಂದ ಆಯ್ತು. ಸುಮಾರು ಒಂದು 8 ಲಕ್ಷ 10 ಲಕ್ಷ ಸೇರಿದ್ರು. ನಮ್ಮ ಕರ್ನಾಟಕ ರಾಜ್ಯದಲ್ಲೇ ನಮ್ಮ ಲಿಂಗಾಯತ ಪಂಚಮಸಾಲಿ ಸಮಾಜದವರು ಸರಿ ಸುಮಾರು 85 ಲಕ್ಷ ಜನ ಇದ್ದಾರೆ. ಆ 85 ಲಕ್ಷ ಜನದೊಳಗ ಒಂದು 25% ಮಂದಿಯಲ್ಲಿ ಹೋಗಿ ಜಾತ್ರೆ ಕಾರ್ಯಕ್ರಮ ಮಾಡಿದ್ರ ಈ ಒಂದು ಸರ್ಕಾರಕ್ಕೆ, ಈ ಒಂದು ಸಮಾಜಕ್ಕೆ ನಮ್ಮ ಶಕ್ತಿಯನ್ನು ತೋರಿಸ್ಕೊಟ್ಟಂಗಾಗುತ್ತೆ. ಅಂತ ಒಂದು ಕಾರ್ಯಕ್ರಮವನ್ನ ನಾವು ಇವತ್ತು ದಿವಸ ಈ ಸಮಾಜದಲ್ಲಿ ಹುಟ್ಟಿವಲ್ಲ, ಆ ಸಮಾಜದ ಋಣವನ್ನು ತೀರಿಸುವುದಕ್ಕೋಸ್ಕರವಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಸಂಘಟನೆ ಶಕ್ತಿಯನ್ನು ತೋರಿಸಬೇಕಾಗಿತ್ತು. ಅದರ ಜೊತೆಗೆ ನಮ್ಮ ತನು ಮನ ಧನದಿಂದ ಏನು ನಾವೆಲ್ಲ ಕೃಷಿ ಪ್ರಧಾನವಾದಂತ ನಮ್ಮ ಸಮಾಜ, ಎಲ್ಲರೂ ಸಹಿತ 190ರಷ್ಟು 70ರಷ್ಟು ನಾವು ಕೃಷಿಯನ್ನ ಅವಲಂಬಿತರಾದವರು. ನಮ್ಮ ಹೊಲದಲ್ಲಿ ಬೆಳೆದಂತ ಅಕ್ಕಡಿ ಕಾಳು, ಜೋಳ ಆಗಿರ್ಬೋದು, ಕಡ್ಲಿ ಆಗಿರ್ಬೋದು, ತೊಗರಿ ಬೇಳೆ ಆಗಿರ್ಬೋದು, ಮಡಿಕಾಗಿರ್ಬೋದು, ಅಲ್ಲಿ ಸಹಿತ ಪ್ರತಿದಿನನೂ ಸಹಿತ ದಾಸೋಹ ಕಾರ್ಯಕ್ರಮ ನಡೆದಿದೆ. ಬಂದಂತ ಹೋಗ್ತಕ್ಕಂತ ಬಂದಂತವರಿಗೆ ಪ್ರತಿದಿನ ಸಹಿತ ದಾಸೋಹನ ಮಾಡಿಸಿ, ಆಮೇಲೆ ವಿದ್ಯಾರ್ಥಿಗಳಿಗೆ, ಬಡ ವಿದ್ಯಾರ್ಥಿಗಳಿಗೆ ಸಹಿತ ಹಾಸ್ಟೆಲ್ ವ್ಯವಸ್ಥೆ ಸಹಿತ ಮಾಡ್ತಾ ಇದ್ದಾರೆ. ಆಮೇಲೆ ಲೇಟ್ ಆಗಿ ಹೋದ್ರು ಸಹಿತ ವಸತಿ ವ್ಯವಸ್ಥೆನೂ ಮಾಡ್ತಾ ಇದ್ದಾರೆ. ಈಗ ದುಡ್ಡಿದ್ದವರು ಲಕ್ಷಗಟ್ಟಲೆ ಕೊಟ್ಟರು. ನಾವು ಅಷ್ಟು ಕೊಡಕ್ಕಾಗಲ್ಲ ಅಂತಂದ್ರು, ಅದಕ್ಕೆ ಅಟ್ಲೀಸ್ಟ್ ನಮ್ಮ ಕಡೆ ದುಡ್ಡಿಲ್ಲಪ್ಪ ಅಂದ್ರು ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ಜೋಳ ಆಗಿರ್ಬೋದು, ಅಥವಾ ಕಡ್ಲೆ ಆಗಿರ್ಬೋದು, ಅಥವಾ ಮತ್ತೇನೋ ಆಗಿರ್ಬೋದು, ನಾವು ಒಂದು ಚೀಲ ಕೊಡಕ್ ಕಷ್ಟ ಆಗಿಲ್ಲ ಅಂತಂದ್ರು ಕಡಿಕ್ ಒಂದು ಪಾವು ಸೇರು ಎಷ್ಟರ ಒಂದು ಆ ಒಂದು ನಮ್ಮ ಜಾತ್ರೆಗೆ, ಅದು ನಮ್ಮ ಸಮಾಜದ ಒಂದು ಪೀಠಕ್ಕೆ ನಾವು ತಾನೇ ಬೆಳೆಸ್ಬೇಕಾದ್ರೆ ಪೀಠನ ಸಮಾಜದವರು ಬೆಳೆಸದಲ್ಲೇ ಮಾತ್ರ ಪೀಠ ಬೆಳಿತೈತಿ. ಯಾಕ ಪೀಠಗಳು ಯಾಕೆ ಉಟ್ಕೊಂಡಪ್ಪ ಅಂತಂದ್ರೆ ಸಮಾಜವನ್ನ ಸಂಘಟನೆ ಮಾಡ್ಲಿಕ್ಕೆ ಹುಟ್ಟಿರ್ತಾವ. ಸಮಾಜ ಇಷ್ಟೆಲ್ಲ ನಮ್ಮ ದೊಡ್ಡ ಸಮಾಜ ಇದ್ರು ಎಲ್ಲ ರೀತಿಯಿಂದ ತುರ್ತಿಗೊಳಗಾಗಬಾರ್ದು.
ನಾವು ಸಹಿತ ಪ್ರಬಲರಾಗಬೇಕು ಅನ್ನೋ ಒಂದು ವಿಚಾರಧಾರೆಯನ್ನು ಇಟ್ಟುಕೊಂಡು ನಮ್ಮ ಪೂರ್ವಜ ಹಿರಿಯರು ಈ ಮಠಗಳನ್ನ ಪೀಠಗಳನ್ನ ನಮ್ಮ ಸಮಾಜದ ಪೀಠಗಳನ್ನ ಕಟ್ಟಿ ಆ ಪೀಠದ ಗುರುಗಳ ಕಡೆಯಿಂದ ನಮ್ಮ ಸಮಾಜದ ಅಂಕುಡೊಂಕುಗಳನ್ನ ತಿದ್ದೋಕ್ಕೋಸ್ಕರವಾಗಿ ಸಮಾಜದ ಅಭಿವೃದ್ಧಿ ಮಾಡುವಗೋಸ್ಕರವಾಗಿ ಸಮಾಜದಲ್ಲಿ ಇರ್ತಕ್ಕಂಥ ಬಡ ವಿದ್ಯಾರ್ಥಿಗಳಿಗೆ ಶಿಕ್ಷಣಕ್ಕೋಸ್ಕರವಾಗಿ ಇಷ್ಟೆಲ್ಲ ಒಂದು ಕಾರ್ಯಕ್ರಮವನ್ನ ಮಾಡ್ಲಿಕ್ಕೆ ಹಚ್ಚಿದ್ರು. ಇವತ್ತಿನ ದಿವಸ ನಾವು ಮೀಟಿಂಗ್ ಕರೆದ್ರೆ 10 ಸಲ ಫೋನ್ ಹಚ್ಚಬೇಕು ನಮ್ಮ ಸಮಾಜ ಬಾಂಧವರಿಗೆ, ಬರ್ರಿ ಬರ್ರಿ ಅಂತಂದು. ಅದಕ್ಕೆ ದಯವಿಟ್ಟು ನಾವು ಈಗ ತಾನೇ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಹೇಳಿದ್ರು ಇಷ್ಟೆಲ್ಲ ಖರ್ಚಾಗಿತ್ತು ಆ ಖರ್ಚನ್ನ ನಾವು ತೆಗಿಲಿಕ್ಕೆ ಕಳ್ಸ್ಕೊಳ್ಳೋದಲ್ಲ. ಯಾಕಂದ್ರೆ ನಮಗ ಆ ಎಲ್ಲಿ ಮಠ ದೇವರ ಶಕ್ತಿ ಕೊಟ್ಟಾನ ಅದನ್ನ ನಾವು ಮಾಡ್ತೀವಿ. ಸಮಾಜಕ್ಕೆ ಇದು ಒಂದು ನಮ್ದೇ ಮಣಿ, ನಮ್ಮ ಮಣಿ ನಾವು ಖರ್ಚು ಮಾಡ್ತೀವಿ. ಸ್ವಾಭಿಮಾನದಿಂದ ನಾವು ಹೇಳ್ತಾ ಇದ್ದೀವಿ. ಇವತ್ತಿನ ದಿವಸ ನಮಗೆ ನೀ ಪಟ್ಟಿ ಕೊಡೋ